ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಇವತ್ತು ಆ ಪ್ರಮಾಣ ಜಾಸ್ತಿ ಆಗಿದೆ ಬಿಕಾಸ್ ಯು ಹ್ಯಾವ್ ಟೂಲ್ಸ್. ಮೊದಲೇ ಒಬ್ಬನು 2 ಜನರಿಗೆ ಹೇಳ್ಬೋದು, ಮನೆ ಸುತ್ತಮುತ್ತಲಿಂದ 5 ಜನರಿಗೆ ಹೇಳ್ಬೋದು, 10 ಜನರಿಗೆ ಹೇಳ್ಬೋದು, ಅವ್ನು ಭಾಷಣ ಮಾಡೋನಾಗಿದ್ದರೆ ಅವ್ನು ಗ್ಯಾದರಿಂಗಿಗೆ ಹೇಳ್ಬೋದು. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಬಂದಿರೋದ್ರಿಂದ 1 ಪರ್ಸನ್ ಏನಾದರೂ ಒಂದು ಸುದ್ದಿಯನ್ನು ಹಾಕಿದ್ರೆ ಅದನ್ನ ಕೋಟ್ಯಾಂತರ ಜನ ನೋಡ್ತಾರೆ ಇವತ್ತು. ಫಾರ್ ಎಕ್ಸಾಂಪಲ್, ಒಂದು ಧರ್ಮಸ್ಥಳದ ಬಗ್ಗೆ ಮಾಡಿರುವ ಸಮೀರ್ ಮಾಡಿರುವ ಒಂದು ವಿಡಿಯೋ 2 ಕೋಟಿ ಜನ ನೋಡಿದ್ರು ಅದನ್ನ. ಅಂದ್ರೆ ದ ಪ್ರಾಪಗಂಡಾ ಇಸ್ ಸೋ ಸ್ಟ್ರಾಂಗ್, ಇಟ್ ಹ್ಯಾಸ್ ರೀಚ್ 2 crore ಪೀಪಲ್ ವಿತ್ 1 ಅಟೆಂಪ್ಟ್, 1 ಟೂಲ್. ಇದಕ್ಕೆ ಈ ಇನ್ಫಾರ್ಮೇಶನ್ ವಾರ್ ಅನ್ನುವಂಥದ್ದು ಎಲ್ಲ ಕಡೆ ಇರುತ್ತೆ. ಅದನ್ನ ಬರೀ ರಿಲಿಜನ್ಸ್ ಅಷ್ಟೇ ಅಲ್ಲ, ಇಟ್ ಈಸ್ ದ ನ್ಯಾಷನಲ್ ಇಂಟ್ರೆಸ್ಟ್ ನಲ್ಲಿ. ಫಾರ್ ಎಕ್ಸಾಂಪಲ್, ಅಮೆರಿಕ ಏನಾದರೂ ಇವತ್ತು ನಿಮಗೆ ಯುಕ್ರೇನ್ ರಷ್ಯಾ ವಾರ್ ಬಗ್ಗೆ ಹೇಳ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಹಿಸ್ ಸೈಡ್, ಅಮೆರಿಕಾ ಸೈಡ್ ಆಫ್ ಸ್ಟೋರಿ ಇಸ್ ಅ ಪ್ರೊಪಗೆಂಡಾ. ಈ ಕಡೆಗೆ ರಷ್ಯಾ ಬಂದೇನೋ ಹೇಳ್ತಿದೆ, ಚೈನಾ ಬಂದೇನೋ ಹೇಳ್ತಿದೆ, ಇಟ್ಸ್ ಸೈಡ್ ಆಫ್ ಪ್ರೊಪಗೆಂಡಾ. ನೀವು ಕ್ಲಿಯರ್ ಆಗಿ ನೋಡಿರೋದು ಇಂಡೋ ಪಾಕ್ ಸಿಂಧೂರ್, ನಮ್ಮ ಆಪರೇಷನ್ ಸಿಂಧೂರ್ ಆಯ್ತಲ್ಲ ವಾರ್ನಲ್ಲಿ, ಫಸ್ಟ್ ಥಿಂಗ್ ಎಂಟೈರ್ ವರ್ಲ್ಡ್ ಸ್ಟಾರ್ಟೆಡ್ ಸೆಲ್ಲಿಂಗ್, ನಾವು ಇವ್ರದ್ದು ರಫೇಲ್ ವಿಮಾನ ಹೊಡೆದಾಕ್ಬಿಟ್ವಿ, ಇವ್ರದ್ದು 16 ವಿಮಾನ ಹೊಡೆದಾಕ್ಬಿಟ್ವಿ, ಇಂಡಿಯಾಕ್ಕೆ ಬಹಳ ಡ್ಯಾಮೇಜ್ ಮಾಡಿದ್ವಿ ಅನ್ನೋದು ಪಾಕಿಸ್ತಾನ್ ವರ್ಷನ್ ಆಫ್ ಪ್ರೊಪಗೆಂಡಾ. India version of story was no, there are damages, collateral damages because of war, but we have won. ನಾವು ಏನೇನು ಡ್ಯಾಮೇಜ್ ಮಾಡಬೇಕಿತ್ತು ತೋರಿಸಿದ್ದೀವಿ ಅಂತ. ಇಲ್ಲಿ ನಿಮಗೆ ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಈಗ ಅಮೆರಿಕಾದ ವರ್ಷನ್ನು, ಪಾಕಿಸ್ತಾನ್ ವರ್ಷನ್ನು, ಇದನ್ನೆಲ್ಲ ಯುರೋಪ್ ಮೀಡಿಯಾಗಳು ತಗೊಂಡು ಅದನ್ನ, BBC ಅದನ್ನು ಪ್ರೊಪೋನ್ ಮಾಡ್ತು, ಜರ್ಮನ್ ಮೀಡಿಯಾಗಳು ತಗೊಂಡು. ಸೊ ಇದನ್ನೆಲ್ಲ ಅವರು ಇನ್ಫಾರ್ಮೇಶನ್ ಅನ್ನು ಅವ್ರು ಇಟ್ಕೊಂಡು ವಾರ್ ಮಾಡ್ತಿರುವಾಗ, ನಾವು ಇಂಡಿಯಾದವರು ಬರೀ ನಾವು ರಫೇಲ್ ಹೊಡೆದಾಕಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಯು ನೀಡ್ ಟು ಡೂ ದ ಈಕ್ವಲ್ ಇನ್ಫಾರ್ಮೇಶನ್ ವಾರ್.